ನಾನು ಹೀಗೆಲ್ಲ ಮಾತಾಡಿದ್ದನ್ನು ನೀನು ನೋಡಿಲ್ಲ ಅನ್ಸುತ್ತೆ. ಆದರೆ ನೀನು ಇವತ್ತು ಮಾಡ್ತಿರೋ ಕೆಲಸಕ್ಕೆ ನಾನು ಮಾತಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ನನಗನ್ನಿಸ್ತಾ ಇದೆ. ನೀನು ಈ ಮನೆಗೆ ಬಂದು ಗಲಾಟೆ ಮಾಡ್ಕೊಂಡು ಹೋದಾಗೆಲ್ಲ ದತ್ತಣ್ಣ ನನ್ನ ಹತ್ರ ಬಂದು ದುಃಖ ತೋಡ್ಕೊತಿದ್ದ. ಆಗ ನಾನು ಹೋಗ್ಲಿ ಬಿಡೋ ಪಾಪ ಚಿಕ್ಕ ಹುಡುಗಿ ಅಂತ ಸಮಾಧಾನ ಮಾಡಿ ಕಳಿಸ್ತಿದ್ದೆ. ಆದರೆ ನೀನು ಯಾವತ್ತೂ ಈ ಮನೆಯಿಂದ ಹಣ ಕದ್ಕೊಂಡು ಹೋದ್ಯೋ ಅವತ್ತೇ ನನಗೆ ಅರ್ಥ ಆಯ್ತು ದತ್ತಣ್ಣನ ಕೋಪದಲ್ಲಿ ಅರ್ಥ ಇದೆ ಅಂತ. ಅಂಕಲ್, ನಾನು ಆ ವಿಷಯದ ಬಗ್ಗೆ ಮಾತಾಡಕ್ ಬಂದಿಲ್ಲ. ಈಗ ನೀನು ಯಾವ ವಿಷಯ ಮಾತಾಡಕ್ ಬಂದಿದ್ದೀಯಾ ಅಂತ ನನಗೆ ಗೊತ್ತು. ನನ್ನ ಸೊಸೆ ನಂದಿನಿ ಅಂತವಳು ಸಹವಾಸ ಮಾಡಿರೋ ನಿನಗೆ ಈ ಮನೆಗೆ ಬಂದು ಮಾತಾಡೋ ಹಕ್ಕೇನಿದೆ ಹೇಳು? ನೀನು ಇಲ್ಲಿದ್ದಾಗಲಿ ಇಲ್ಲಿಂದ ಹೋದ್ಮೇಲಾಗ್ಲಿ ನಿಮ್ಮಮ್ಮನ ಕಷ್ಟ ಏನು ಅಂತ ಅರ್ಥನೇ ಮಾಡ್ಕೊಳ್ಳಿಲ್ಲ. ಹೆಣ್ಣು ಹುಟ್ಟಿದ್ರೆ ಹೆತ್ತ ತಾಯಿಗೆ ತನಗೊಂದು ಗೆಳತಿ ಸಿಕ್ಕಿದ್ಲು ಅಂತ ಖುಷಿ ಆಗುತ್ತಂತೆ. ಆದರೆ ನೀನು ತುಳಸಿಗೆ ಗೆಳತಿ ಆಗೋದಿರ್ಲಿ, ಅವಳನ್ನೇ ಶತ್ರು ತರ ನೋಡ್ತೀಯಲ್ಲ, ಏನು ಹೇಳ್ಬೇಕು ನನಗೆ? ಅಮ್ಮ ಅಂದ್ರೆ ಕೇವಲ ನಿನ್ನ ಅವಶ್ಯಕತೆಗಳನ್ನ ಈಡೇರಿಸೋಕೆ ಇರೋಳು ಅಂತ ನೀನ್ ಅನ್ಕೊಂಡಿದ್ಯಾ ಅನ್ಸುತ್ತೆ. ದುಡ್ಡು ಬೇಕು ಅಂದ್ರೆ ನಾಟಕ ಮಾಡ್ಕೊಂಡ್ ಬರೋದು, ಆಮೇಲೆ ನಿನ್ನ ಕೆಲಸ ಆದ್ಮೇಲೆ ಹೀಗೆ ಬಂದು ಅವಮಾನ ಮಾಡೋದು. ಮುಂದೊಂದು ದಿನ ತುಳಸಿ ಒಂಟಿ ಆದಾಗ ನಿಮ್ಮಂಥ ಮಕ್ಕಳು ಅವಳನ್ನ ನೋಡ್ಕೋತಾರ ಅಂತ ದತ್ತಣ್ಣನಿಗೆ ಅನ್ಸೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಆವತ್ತು ನಮ್ಮ ಸೊಸೆ ನಮ್ಮನ್ನ ಮನೆಯಿಂದ ಆಚೆ ಹಾಕಿದಾಗ ಗೋದಾವರಿ ನನ್ನ ಜೊತೆ ಇದ್ಲು. ಗೋದಾವರಿಗೆ ನಾನಿದ್ದೆ. ನಾಳೆ ಇದೇ ಪರಿಸ್ಥಿತಿ ತುಳಸಿಗೆ ಬಂದ್ರೆ ಅವಳ ಜೊತೆ ಯಾರಿರ್ತಾರೆ? ಯಾರು ಅವಳಿಗೆ ದಿಕ್ಕು? ನಮ್ಮ ನಂದಿನಿ ಸಹವಾಸ ಮಾಡಿರೋ ನಿನಗೆ ಅವಳ ಬುದ್ಧಿ ಬರದೇ ಇರುತ್ತಾ? ಸಾಕು, ಅವಳ ವಿಷಯ ಮಾತಾಡ್ಬೇಡಿ. ನಿಮ್ ಸೊಸೆ ನನ್ನ ದುಡ್ಡನ್ನೆಲ್ಲ ಅದು ನಿನಗೆ ಸಂಬಂಧಪಟ್ಟದ ವಿಷಯ. ನೋಡ್ ಸಂಧ್ಯಾ, ಆ ವಿಷಯ ನಾನು ಕೇಳೋದು ಇಲ್ಲ, ನನಗೆ ಬೇಡವೂ ಬೇಡ. ತುಳಸಿ ಭವಿಷ್ಯ ಗಟ್ಟಿಯಾಗೋದಕ್ಕೆ ಅವಳಿಗೆ ಈಗೊಂದು ಹೊಸ ಬದುಕು ಸಿಕ್ಕಿದೆ. ಅಲ್ಲಿ ಅವಳು ಚೆನ್ನಾಗಿರ್ತಾಳೆ. ಚೆನ್ನಾಗಿರ್ಲಿ ಅಂತಾನೆ ನಮ್ಮೆಲ್ಲರ ಹಾರೈಕೆ. ನಿನ್ನ ನೆರಳು ಅದರ ಮೇಲೆ ಬೀಳಬಾರ್ದು. ಅಂಕಲ್, ನೀವ್ ಯಾವಾಗ ಇಷ್ಟೊಂದು ಮಾತಾಡೋದಕ್ಕೆ? ನಾನು ಇಷ್ಟು ದಿನ ಸುಮ್ಮನಿದ್ದಿದ್ದೆ ತಪ್ಪಾಯ್ತು ಅಂತ ಈಗ ಅನಿಸ್ತಾ ಇದೆ. ನೋಡು, ಹಬ್ಬದ ದಿನ ಎಲ್ಲರೂ ಖುಷಿಯಾಗಿದ್ದಾರೆ. ಈ ಖುಷಿನ ಹಾಳು ಮಾಡಬೇಡ, ಹೊರಟು ಹೋಗು. ಅಂಕಲ್, ಸಂಧ್ಯಾ, ದತ್ತಣ್ಣ ಮಾತಾಡೋದಕ್ಕೆ ಶುರು ಮಾಡೋ ಮೊದಲೇ ಇಲ್ಲಿಂದ ಹೊರಟು ಹೋದ್ರೆ ನಿನಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಸಮಸ್ಯೆ ಶುರು ಆದಮೇಲೆ ಅದನ್ನು ಬೇರೆ ಸಮೇತ ಕಿತ್ತಾಕಕ್ಕಾಗತ್ತಾ? ಆಗೋದಾಗಿದ್ರೆ ನಮ್ಮ ಹತ್ರ ಅದು ಒಂದೇ ದಾರಿ ಇತ್ತು. ಪುಣ್ಯ ಅಭಿ ಬಂದ? ಇನ್ನೂ ಇಲ್ಲ ರೀ.
ನಿಧಿಗೆ ಮೆಸೇಜ್ ಮಾಡಿದ್ದಾನಲ್ಲ, ಅವನಿಗೂ 3 ದಿನದಿಂದ ಮನೇಲಿದ್ದು ಚೇಂಜ್ ಬೇಕು ಅನ್ಸಿರುತ್ತೆ. ಬರ್ತಾನೆ ಬಿಡಿ. ಯಾಕೋ ಒಂಥರ ಸಂಕಟ ಆಗ್ತಿದೆ ಪುಣ್ಯ. ಅಭಿಗೇನಾದರೂ ಸಮಸ್ಯೆ ಆದರೆ ಅಂತ. ಹಾಗೆಲ್ಲ ಅನ್ಕೋಬೇಡಿ. ಅವನು ಆ ಉದ್ದೇಶ ಇಟ್ಕೊಂಡು ಹೊರಗೆ ಹೋಗಿದ್ರೆ ನಿಧಿಗೆ ಮೆಸೇಜ್ ಮಾಡ್ತಿರ್ಲಿಲ್ಲ. ಮನೇಲಿ ಗಾಬರಿ ಆಗಬಾರ್ದು ಅಂತ ಮೆಸೇಜ್ ಮಾಡಿದ್ದಾನೆ ಅಲ್ವಾ. ಆದರೂ ನೀವು ಗಾಬರಿ ಆದರೆ ಹೇಗೆ? ನಾನು ಟೆನ್ಷನ್ ಮಾಡ್ಕೋಬಾರ್ದಂದ್ರೂ ಆಗ್ತಿಲ್ಲ ಪುಣ್ಯ. ಏನೋ ಆಗಬಾರ್ದು ಆಗ್ಬಿಡತ್ತೆ ಅನ್ನೋ ಫೀಲ್ ಆಗ್ತಿದೆ. ಯಾಕ್ರಿ, ಯಾಕಿಷ್ಟು ಹೋಪ್ ಕಳ್ಕೊಳ್ತೀರಾ? ಜಸ್ಟ್ ಆಚೆ ಹೋಗಿದ್ದಾನಷ್ಟೇ, ಬರ್ತಾನೆ. ಅದು ಒಂದೇ ವಿಷಯ ಅಲ್ಲ ಪುಣ್ಯ. ನನಗಾಗಲೇ ಚಿಕ್ಕಮ್ಮ ಹೇಳಿದ ವಿಷಯ ಪದೇ ಪದೇ ನೆನಪಾಗ್ತಿದೆ. ಯಾವ ವಿಷಯ ರೀ? ಸಮಸ್ಯೆನ ಬೇರ್ ಸಮೇತ ಕಿತ್ತಾಕಾದ್ರೆ ನಮ್ಮ ಹತ್ರ ಅದು ಒಂದೇ ದಾರಿ ಇರೋದು ಅಂತ. ಅಲ್ಲ ರೀ, ಅತ್ತೆ ಯಾವ ಅರ್ಥದಲ್ಲಿ ಆಗ ಹೇಳಿದ್ರೋ ಏನೋ. ಈಗ ನೀವೇನು ಯೋಚನೆ ಮಾಡ್ತಿದ್ದೀರಾ ಆ ವಿಷಯದ ಬಗ್ಗೆ? ಏನಿಲ್ಲ, ಡೋಂಟ್ ವರಿ. ಅರ್ಶಿನ ಕುಂಕುಮ ತಗೊಳ್ಳೋರಂತೆ, ಕೂತ್ಕೊಳ್ಳಿ ಬನ್ನಿ. ತಿಳಿಸಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮುತ್ತೈದವ್ರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟರೆ ಒಳ್ಳೇದು ಅಂತ ಸೀರಿ ಮುತ್ತೈದವ್ರನ್ನ ಕರೆಸಿದ್ದಾರೆ. ನೀನೇ ನಿನ್ನ ಕೈಯಾರ ಅವ್ರಿಗೆಲ್ಲ ಅರಿಶಿನ ಕುಂಕುಮ ತಾಂಬೂಲ ಕೊಡು. ಸಿರಿ, 1 ನಿಮಿಷ ಬಾ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ತುಳಸಿ. 1 ನಿಮಿಷ ಬಂದೆ. ಎಷ್ಟು ಧೈರ್ಯ ನೋಡು ಜಯಮ್ಮ. ಈ ವಯಸ್ಸಲ್ಲಿ ಮದುವೆ ಆಗಿರೋದಲ್ದಲ್ಲೇ ಮನೆಗೆ ಕುಂಕುಮಕ್ಕೆ ಬೇರೆ ಕರೆದಿದ್ದಾರೆ. ಅವತ್ತು ಕೆಫೆಗೆ ಸಹಾಯ ಮಾಡೋಕ್ಕೆ ಹೋದಾಗಲೇ ಅಂದ್ಕೊಂಡೆ, ಹಾಗೆ ಆಯಿತು. ಕರೆಕ್ಟಾಗಿ ಹೇಳ್ದೆ ರೋಡು. ಸ್ಟುಡಿಯೋಗೆ ಹೋದಾಗ ಅಷ್ಟೂ ಜನ ಹೆಂಗಸ್ರಿದ್ರು, ಸ್ಟೇಜ್ ಮೇಲೆ ಇವರನ್ನೇ ಕರೆದ್ರಲ್ಲ, ಆವಾಗಲೇ ನನಗೆ ಪಕ್ಕಾ ಇತ್ತು. ಅವ್ರ ಜೊತೆಲಿ ಫ್ರೆಂಡ್ಶಿಪ್ಪು ಅಂತ ಓಡಾಡ್ದಾಗಲೇ ಡೌಟ್ ಇತ್ತು. ಆದರೂ ಅವ್ರ ಕೆಫೆಲೆ ಕೆಲಸ ಗಿಟ್ಟಿಸ್ಕೊಂಡ್ಲಲ್ಲ. ಅದೇ ಮತ್ತೆ ನಸೀಬು ಅಂದರೆ ಇದೆ. ಈ ವಯಸ್ಸಲ್ಲಿ ಅಷ್ಟೊಂದು ಹೆಸರು, ಅಷ್ಟೊಂದು ದುಡ್ಡಿರೋ ಸಿಗ್ತಾರಾ? ಅದೇನೆ, ದುಡ್ಡು ನೋಡೇ ಮದುವೆ ಆಗಿರ್ತಾರೆ. ಏನು ಮಾತೊಂದು ಆಡ್ತೀರಾ ತುಳಸಿ? ನಮಗೆಲ್ಲರಿಗೂ ಮೊದಲಿಂದಲೂ ಎಷ್ಟು ಸಹಾಯ ಮಾಡಿಲ್ವಾ? ಅದೆಷ್ಟು ದಿನ ನಮ್ಮ ಮಗನಿಗೆ ಊಟದ ಡಬ್ಬಿ ಕಳಿಸ್ತಾಳೋ ಈ ಅನ್ನಪೂರ್ಣೇಶ್ವರಿ. ಆ ನಂದಿನಿ ಮಗನ ಬೆಳೆಸಿರೋದೇ ಪಾಪ ನಮ್ಮ ತುಳಸಿ. ಈ ಬೀದಿಲಿರೋ ಎಲ್ಲರೂ ಅವಳ ಋಣದಲ್ಲಿದ್ದೀವಿ. ಅಂಥದ್ರಲ್ಲಿ ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಲ್ವಾ? ಏನೋ ಅನ್ಸಲ್ವಾ ನಿಮಗೆ? ಒಳ್ಳೇದಾಗ್ತಿದೆ ನೋಡಿಕೊಂಡು ಖುಷಿ ಪಡೋಣ. ಚೆನ್ನಾಗಿರು ತುಳಸಿ. ಎಲ್ಲರಿಗೂ ಒಳ್ಳೇದು ಬಯಸೋ ನಿನಗೆ ಒಳ್ಳೇದಾಗಲಿ. ಇವ್ರ ಮಾತಿಗೆ ನಾನೇ ಉತ್ತರ ಕೊಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ
ಇವರಿಂದನೇ ಸರಿ ಅಂತಾನೂ ಉತ್ತರ ಬಂತು. ಸುಮ್ಮನೆ ಮಾತು ಮುಂದುವರಿಸಿ ಅಮ್ಮನ ಮನ್ಸಿಗೆ ನೋವು ಕೊಡೋದು ಬೇಡ. ಅಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡ್ರೆ ಮನ್ಸಿಗೆ ಯಾವ ವಿಷಯನೂ ನೋವು ಕೊಡಲ್ವಂತೆ. ನೀವು ಹಾಗೆ ಅಂದ್ಕೊಂಡು ಯಾವಾಗಲೂ ಖುಷಿಯಾಗಿರ್ಬೇಕು. ತುಳಸಿ, ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ. ಮುತ್ತೈದೆ ಬಾಗ್ನ ಕೊಡು. ತುಳಸಿ, ಒಂದು ನಿಮಿಷ ಹಾಗೆ ಕೂತ್ಕೋ. ಮಾಧವ, ನೀನು ಪಕ್ಕದಲ್ಲಿ ಕೂತ್ಕೋ. ಮಣೆ ಹಾಕಮ್ಮ. ಮದುವೆ ಸಂದರ್ಭದಲ್ಲಿ ನಿಮಗೇನೂ ಕೊಡೋಕ್ಕಾಗಲಿಲ್ಲ. ಹಬ್ಬಕ್ಕೆ ಅಂತ ಮೊದಲನೇ ಸಲ ಬಂದಿದ್ದೀವಿ. ತಗೊಳ್ಳಿ, ಬಟ್ಟೆ ಕೊಡ್ತಾ ಇದ್ದೀನಿ. ಇದೆಲ್ಲ ಯಾಕೆ? ನೆಗೆದು ಬಿತ್ತು. ಬಟ್ಟೆಗಳು ಇನ್ಯಾತಕ್ಕೆ ಕೊಡ್ತಾರೆ? ಹಾಕ್ಕೊಳ್ಳೋದಕ್ಕೆ. ಯಾವಾಗಲೂ ನಗ್ನಗ್ತಾ ಹೀಗೆ ಖುಷಿಯಾಗಿರಿ. ಪುರೋಹಿತರಾಗಲೇ ಆಶೀರ್ವಾದ ಮಾಡಿದ್ರಲ್ಲ, ಹಾಗೆ ನಾನು ಆಶೀರ್ವಾದ ಮಾಡ್ತೀನಿ. ದೀರ್ಘ ಸುಮಂಗಲಿ ಭವ. ನೀನು ಯಾವಾಗಲೂ ಹೀಗೇ ಇರಬೇಕು ತುಳಸಿ. ಇದರಿಂದ ನಿನಗೂ ನೀನು ಸೇರಿದ ಮನೆಗೂ ಸದಾ ಒಳ್ಳೇದಾಗ್ತಾ ಇರುತ್ತೆ. ಅಮ್ಮ,
ಅಪ್ಪು ಏನಂದ? ಅವನಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಅನಿಸುತ್ತೆ. ಎಲ್ಲ ಅನಿರೀಕ್ಷಿತ ಅಲ್ವಾ, ಅದಕ್ಕೆ. ಮನೆ ಪರಿಸ್ಥಿತಿ ಹಾಗಿದ್ರು ನೀವು ನನ್ನ ಜೊತೆ ಬಂದ್ರಿ. ನಾನು ಅಷ್ಟು ಹೇಳಿದ್ರು ನೀವಿಷ್ಟು ವರ್ಷ ಇದ್ದ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಪುಟ್ಟ ಪ್ರಪಂಚನ ಬಿಟ್ಟು ಬಂದಿದ್ದೀರಾ. ಅವರಿಗೋಸ್ಕರ ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಏನಾಯ್ತು? ಅಭಿ, ಅಭಿ, ಅಭಿ! ಅಯ್ಯೋ, ಇವ್ ನನ್ನ ಮಗ. ಏನಾಯ್ತು? ಕಾರ್ ಮರಗ್ ಬಿದ್ಬಿಟ್ಟು ಪ್ರಜ್ಞೆ ಇಲ್ಲ ಸರ್ ಅವ್ರಿಗೆ. ಅಯ್ಯೋ ದೇವ್ರೆ! ಅಭಿ, ಅಭಿ! ನಾವಿನ್ನು ಹೊರಡೋಣವಾ? ಹಾ ದತ್ತಣ್ಣ, ನಾವು ಬರ್ತೀವಿ. ಚೋಟುನು ಎದ್ದು ಬಿಡ್ತಾನೆ. ಅಮ್ಮ, ನೀವು ಬಂದು ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆಲ್ಲ ಸರಿ ಹೋಯ್ತು. ಇಲ್ಲ, ನಂಗೆ ಇಷ್ಟೆಲ್ಲ ಮಾಡೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ ಅಮ್ಮ. ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡಿದ್ಯಾ. ನಿನ್ನಂಥ ಸೊಸೆನ್ ಪಡೆಯೋದಕ್ಕೆ ದತ್ತಣ್ಣ ತುಳಸಿ ಪುಣ್ಯ ಮಾಡಿದ್ದಾರೆ ಕಣೆ. ಶೇಷು, ನೀವಿಬ್ಬರು ಬಂದಿದ್ದು ತುಂಬ ಸಂತೋಷ ಆಯಿತು ಕಣೋ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಬ್ಬದ ದಿವಸ ಈ ಮನೆಯಲ್ಲಿ ಯಾವುದೇ ಥರದ ಗಲಾಟೆನೂ ಆಗಬಾರ್ದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿತ್ತು. ಆದರೆ ಆ ಓಡ್ ಹೋದವಳು ಬಂದಾಗ ನನ್ನ ರಕ್ತ ಕುದೀತಾ ಇತ್ತು ಕಣೋ. ಆದರೆ ಹಬ್ಬದ ದಿವಸ ನಾನು ರೊಚ್ಚಿಗೇಳ್ದಿರೋ ಹಾಗೆ ಎಲ್ಲ ನೀನೇ ಹ್ಯಾಂಡಲ್ ಮಾಡಿದೆ ಕಣೋ. ಶೇಷು, ಸ್ನೇಹಿತ ಅಂದರೆ ನೀನೇ ಕಣೋ. ಹೌದು, ನೀನು ಯಾವಾಗ್ಲಿಂದ ಇಷ್ಟು ಜೋರಾದೆ? ಆ ಸಂಧ್ಯಾ ನಂದಿನಿನ ವಹಿಸ್ಕೊಂಡು ಬರ್ತಿದ್ಲು. ಈಗ ನೋಡು, ನಂದಿನಿ ಸಂಧ್ಯಾಗೆ ಪಂಗನಾಮ ಹಾಕಿಬಿಟ್ಟಿದ್ದಾಳೆ. ಆ ನಂದಿನಿ ನಮ್ಮನ್ನ ಮನೆಯಿಂದ ಆಚೆ ಹಾಕೋವರೆಗೂ ನನಗಿಷ್ಟೆಲ್ಲ ಮಾತಾಡೋ ಧೈರ್ಯನೇ ಇರಲಿಲ್ಲ. ಆದರೆ ಸುಮ್ಮನಿದ್ರೆ ಜನ ನಮ್ಮನ್ನು ಹುರಿದು ಮುಕ್ಕಿಬಿಡ್ತಾರೆ ಅಂತ ಅನಿಸ್ತು. ಅದಕ್ಕೆ ನಾನು ಮಾತಾಡೋ ಧೈರ್ಯ ಮಾಡಿದೆ. ಈ ವಯಸ್ಸಲ್ಲಿ ಮಗ ಸೊಸೆ ನಮ್ಮನ್ನ ನೋಡ್ಕೋಬೇಕಿತ್ತು. ಆದರೆ ವಿಪರ್ಯಾಸ ನೋಡು, ಅವ್ರ ಮಗುನೇ ನಾವು ನೋಡ್ಕೋತಿದ್ದೀವಿ. ನನ್ನ ಮಗನಿಗೆ ತುಂಬಾ ಬೇಜಾರಾಗಿದೆ ದತ್ತಣ್ಣ. ಫೋನ್ ಮಾಡಿ ಕಣ್ಣೀರು ಹಾಕ್ತಾನೆ. ನನಗೂ ಇದನ್ನೆಲ್ಲ ನೋಡಿ ಸ್ವಲ್ಪ ಧೈರ್ಯ ಬಂದಿದೆ. ಒಳ್ಳೇದು ಕಣೋ ಶೇಷು. ಅದು ಮನುಷ್ಯ ಒಂದಲ್ಲ ಒಂದು ದಿವಸ ತನ್ನ ಮನಸ್ಸಲ್ಲಿರೋದ್ರನ್ನೆಲ್ಲ ಹೇಳ್ಕೊಳ್ಳೋಷ್ಟು ಧೈರ್ಯ ಬೆಳೆಸ್ಕೋಬೇಕು. ತುಳಸಿಗೂ ಹೇಳ್ದ ತಣ, ಯಾರೇನೇ ಅಂದರೂ ತಲೆ ಕೆಡಿಸ್ಕೊಳ್ದೆ ಧೈರ್ಯವಾಗಿರು ಅಂತ. ನಮ್ಮ ತುಳಸಿಗೆ ಚಿನ್ನದಂಥ ಗಂಡ ಸಿಕ್ಕಿದ್ದಾನೆ. ಬೇರೆ ಯಾರಾದರೂ ಆಗಿದ್ರೆ ಸೀದಾ ಸಮರ್ಥನ ಹತ್ರ ಹೋಗಿ ಧೈರ್ಯವಾಗಿ ಮಾತಾಡ್ತಿದ್ದರ ನೀನೇ ಹೇಳು. ನೀ ಏನೇ ಹೇಳೋದು ತಣ, ನಮ್ಮ ತುಳಸಿ ಅದೃಷ್ಟ ಮಾಡಿದ್ದಾಳೆ. ಹೌದು ಕಣೋ, ಅವರಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ. ಹೊರಡೋಣವಾ? ಹೋಗೋಣ ದತ್ತಣ್ಣ, ನಾ ಬರ್ತೀನಿ. ಥ್ಯಾಂಕ್ಸ್ ಕಣ. ರವೀಂದ್ರ ಅವರೇ, ಬರಲಾ? ಅಂಕಲ್, ಕ್ಯಾಬ್ ಏನಾದರೂ ಬುಕ್ ಮಾಡಿಕೊಡ್ಲಾ? ಬೇಡಮ್ಮ, ಆಟೋ ಸಿಗುತ್ತೆ, ಬನ್ನಿ. ಅಣ್ಣ, ನಾವು ಹೊರಡ್ತೀವಿ. ಅಣ್ಣ,
ತಾತ ನಾನು ಬುಕ್ ಸ್ಟೋರ್ ಕಡೆ ಹೋಗಿ ಬರ್ತೀನಿ. ಬೀಗ್ರೆ ಏನು ಯೋಚನೆ ಮಾಡ್ತಿದ್ದೀರಾ? ಹೌದು, ದಿನ ಕಳೆದಂತೆಲ್ಲ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಡಿ. ಈ ದತ್ತನ ಬತ್ತಳಿಕೆಯಲ್ಲಿ ಒಂದು ಪವರ್ಫುಲ್ ಬಾಣ ಇದೆ.